ಸೆಂಟರ್ ಪಾಲಿಸಿಯನ್ನು ನಾವು ಇವತ್ತು ನಮ್ಮ ಇಲಾಖೆ ವತಿಯಿಂದ ಲಾಂಚನ್ನು ನಾವು ಮಾಡಿದ್ದೀವಿ. ಇದರಿಂದ ನಮ್ಮ ಗ್ಯಾರಂಟಿ ಮೈಕ್ ಮುಂದೆ ಒಂದು ದೊಡ್ಡ ಹೆಜ್ಜೆ. ಗ್ಯಾರಂಟಿ ನಿಮ್ಮ ಅಂತಾನೆ ಯಾವ ರೀತಿ IT ಎನೇಬಲ್ಡ್ ಸರ್ವಿಸಸ್ ಸರ್ವಿಸಸ್ 2 ದಶಕಗಳ ಹಿಂದೆ ನಮಗೆ ಒಂದು IT ಕ್ಯಾಪಿಟಲ್ ಅಂತ ಬಿರುತ್ತಂತು, ಅದೇ ರೀತಿ ಈ GCC ಪಾಲಿಸಿಯಿಂದ ಮುಂದಿನ 2 ದಶಕದಲ್ಲಿ ನಮಗೆ ಇನೋವೇಷನ್ ಕ್ಯಾಪಿಟಲ್, ಇನ್ವೆನ್ಷನ್ ಕ್ಯಾಪಿಟಲ್ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕ್ಯಾಪಿಟಲ್ ಆಗುವ ಎಲ್ಲ ಲಕ್ಷಣಗಳು ಎಂದಿನಂತೆ ಕರ್ನಾಟಕ ಈ ಸೆಕ್ಟರ್ನಲ್ಲಿ ಮುಂಚೂಣಿನಲ್ಲಿದೆ. ಮುಂದಿನ 5 ವರ್ಷದಲ್ಲಿ ಬಹುಶಃ 500ಕ್ಕಿಂತ ಹೆಚ್ಚು ಕಂಪನಿ, ವಿದೇಶಿ ಕಂಪನಿಗಳು ಇಲ್ಲಿ ನಾವು ತರಬೇತಿ ಗುರು ಇಟ್ಕೊಂಡಿದ್ದೀವಿ. ಇದರಿಂದ ಸುಮಾರು 3.5 ಲಕ್ಷದಿಂದ 4.5 ಲಕ್ಷ ಜನರಿಗೂ ಉದ್ಯೋಗ ಕೂಡ ಸಿಗುತ್ತೆ. ಆ ಉದ್ಯೋಗ ಸೃಷ್ಟಿಸಲಿಕ್ಕೆ ಅಂದ್ಬಿಟ್ಟು ಅವರಿಗೆ ತರಬೇತಿ ಕೊಡಬೇಕಂದ್ರೆ ಅದ್ರ ಜೊತೆಗೆ ನಿಪುಣ ಕರ್ನಾಟಕ ಯೋಜನೆ ಕೂಡ ಸೇರಿಕೊಂಡು ನಾವು ಇವತ್ತು ಲಾಂಚ್ ಮಾಡ್ತೀವಿ. ಇದು ನಾನು ಹೇಳಿದಾಗೆ ಬರೇ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಕೂಡ ಈ ಸೆಕ್ಟರ್ನಲ್ಲಿ ಭಾಳ ಒಂದು ಏನು ಸ್ಕೈ ರಾಕೆಟ್ ಅಂದರೆ ಭಾಳ ಒಂದು ವೇಗದಲ್ಲಿ ಬೆಳೆಯುವಂಥ ಸಾಧ್ಯತೆ ಇದೆ. ಸೊ ಅದರಿಂದ ಆಮೇಲೆ ಬರೀ ಶರತ್ ಅವ್ರು ಹೇಳಿದಂಗೆ ಇದು ಬರೀ ಬೆಂಗಳೂರಿಗೆ ಸೀಮಿತ ಇಲ್ಲ. ಬಿಯಾಂಡ್ ಬೆಂಗಳೂರಿನಲ್ಲೂ ಕೂಡ ನಾವು ಮೈಸೂರು, ಶಿವಮೊಗ್ಗ, ಮಂಗಳೂರು, ಬೆಳಗಾವಿ, ಹುಬ್ಳಿ, ಕಲಬುರಗಿ ಇಲ್ಲೆಲ್ಲನೂ ಕೂಡ ನ್ಯಾನೋ GCC ಸೆಂಟರ್ಸನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬೆಂಗಳೂರಲ್ಲಿ ಅವರು ಕೇಂದ್ರ ಒಂದು ಹಬ್ ಆ್ಯಂಡ್ ಸ್ಪೋಕ್ ಮಾಡಲ್ನಲ್ಲಿ ಈ Tier 2 ಟೌನ್ಸು ಅಥವಾ Tier 3 ಟೌನ್ಸ್ ಅಂತ ನಾವೇನು ಹೇಳ್ತೀವಿ ಅಲ್ಲೂ ಕೂಡ ಬೆಳೀಲಿಕ್ಕೆ ಅವಕಾಶ ಇರೋದನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇದನ್ನೇ ಪ್ರಥಮ ಬಾರಿಗೆ ಈ ಒಂದು ಪ್ರಯೋಗ ನಡೀತಾ ಇದೆ. ಖಂಡಿತವಾಗೂ ಮತ್ತೊಮ್ಮೆ ಕರ್ನಾಟಕ ಈ ಸೆಕ್ಟರ್ನಲ್ಲಿ ನಾವು ನಾಯಕತ್ವವನ್ನು ವಹಿಸ್ಕೊಂಡು ನಮ್ಮ ದೇಶವನ್ನು ಮುನ್ನಡೆಸ್ತೀವಿ. ಪಿಯೂಷ್ ಗೋಯಲ್ ಅವರು ಬಾಯ್ ಬಾಯ್ ಬೆಂಗಳೂರು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅವರು ಬೆಂಗಳೂರಿಗೆ ಯಾಕೆಲ್ಲ ಹೋಗಬೇಕು ಅಂತ ಅವರ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ಬೆಂಗಳೂರಿಗೆ ಯಾಕೆ ಜನ ಬರ್ತಾರೆ ಅಂದರೆ ಸರ್ಕಾರದ ನೀತಿ, ನಮ್ಮ ಮಾನವ ಸಂಪನ್ಮೂಲ ಮತ್ತು ನಾವೇನು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗನ್ನು ನಾವು ಮಾಡ್ಬಿಟ್ಟು ನಾವು ಇದೆಲ್ಲ ನಾವು ಮುಂಚಿತವಾಗಿ ಮಾಡ್ತೀವಲ್ಲ, ಅದರಿಂದ ನಾವು ಬರ್ತಾರೆ. ಈಗ GCC ಪಾಲಿಸಿ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಮಾಡಿಲ್ಲ, ಬೇರೆ ಸರ್ಕಾರಗಳು ಯಾಕೆ ಮಾಡಿಲ್ಲ? ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಎಲ್ಲಿ ಫಸ್ಟ್ ಬಂತು, IT ಪಾಲಿಸಿ ಫಸ್ಟ್ ಎಲ್ಲಿ ಬಂತು, BT ಪಾಲಿಸಿ ಫಸ್ಟ್ ಎಲ್ಲಿ ಬಂತು, ಆ್ಯನಿಮೇಷನ್, ವಿಜುವಲ್ ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್ ಪಾಲಿಸಿ, XR ಮಿಕ್ಸ್ಡ್ ರಿಯಾಲಿಟಿ ಪಾಲಿಸಿ ಎಲ್ಲಿ ಫಸ್ಟ್ ಬಂತು, ಎಲ್ಲ ಇಲ್ಲಿ ಕರ್ನಾಟಕದಿಂದಲೇ ಇವತ್ತು ಇಡೀ ರಾಷ್ಟ್ರ ನಡೀತಾ ಇರೋದು ಈ ಸೆಕ್ಟರ್ನಲ್ಲಿ, ಈ ವಲಯದಲ್ಲಿ. ಸೊ ಅದರಿಂದ ಪಿಯೂಷ್ ಗೋಯಲ್ ಅವರಿಂದ ಸಂದೇಶ ಇಷ್ಟೇ, ಬಾಯ್ ಬಾಯ್ ಬೆಂಗಳೂರು ಅಂದರೆ ಬಾಯ್ ಬಾಯ್ ಭಾರತ ಅಂತ ಕರೀತಾರೆ. ಯಾಕಂದರೆ ನಮ್ಮಿಂದಾನೇ ಇವತ್ತು ನಿಮ್ಮ ಬಯೋ ಎಕಾನಮಿ, ನ್ಯಾಷನಲ್ ಬಯೋ ಎಕಾನಮಿ ಇರ್ಬೋದು, ನಿಮ್ಮ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಇರ್ಬೋದು, ನವೋದ್ಯಮಗಳಿರ್ಬೋದು, ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇವೆಲ್ಲನೂ ಕೂಡ ಬೆಂಗಳೂರೇ ಕೇಂದ್ರ ಆಗಿದೆ. ಅವ್ರಿಗೆ ಕೇಳಬೇಕು. ಅವರೆಲ್ಲ ಕೇಂದ್ರ ಸಚಿವರು ಏನಾಗ್ಬಿಟ್ಟಿದ್ದಾರೆ, ಅವರು ದೇಶದ ಮಂತ್ರಿಗಳಾಗಿಲ್ಲ, ಅವರು ಮೋದಿ ಅವರಿಗೆ ಮಂತ್ರಿಗಳಾಗಿದ್ದಾರೆ. ಮೋದಿ ಅವರಿಗೆ ಕಿವಿಗೆ ಹೆಂಗೆ ಇನ್ಪುಟ್ ಕೇಳಿಸುತ್ತೆ ಅದೇ ಅವರ ಹೇಳೋದು. ಈಗ ನಾನು ಹೇಳ್ತಲ್ಲ ಮೊನ್ನೆ ಸೆಮಿಕಂಡಕ್ಟರ್, ಈಗ ಹೇಳಿ 5 ಸೆಮಿಕಂಡಕ್ಟರ್ ಇದು ಪ್ರಪೋಸಲ್ಸ್ ಇದೆ. 4 ಗುಜರಾತಿಗೆ ಹೋಗಿದೆ, ಹೆಂಗೆ ಹೋಯ್ತು ಸ್ವಾಮಿ? ಅಸ್ಸಾಮಿಗೆ ಇನ್ನೊಂದು ಹೋಗಿದೆ. ಅಸ್ಸಾಂನಲ್ಲಿ ಯಾವತ್ತಾನ ನೀವು ಕೇಳಿದ್ದೀರಾ ನವೋದ್ಯಮದ ಬಗ್ಗೆ, ಅಥವಾ ಅಲ್ಲಿ ಮಾನವ ಸಂಪನ್ಮೂಲ ಭಾಳ ಚೆನ್ನಾಗಿದೆ ಅಂತ ಕೇಳಿದ್ದೀರಾ? ಈ ಗುಜರಾತ್ 4 ಇದು ಹೋಗಿದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕುಮಾರಸ್ವಾಮಿ ಅವರಿಗೆ ನಾನು ಮೆಚ್ಚಬೇಕಿತ್ತು. ಅವರೇ ಹೇಳಿದ್ರಲ್ಲ, ಫಸ್ಟ್ ಇಂಡಸ್ಟ್ರಿ ಮಿನಿಸ್ಟರ್ ಆದ ತಕ್ಷಣ ಏನು ಹೇಳಿದ್ರು, 3,20,00,000 ಒಂದು ಉದ್ಯೋಗ ಸೃಷ್ಟಿಗೆ ಸಬ್ಸಿಡಿ ಗುಜರಾತ್ ಗೌರ್ಮೆಂಟ್ ಕೊಡ್ತಾ ಇದೆ, ಇದು ಸರಿನಾ ಅಂತ ಕೇಳಿದ್ರು. ಅದಾದ್ಮೇಲೆ ಪ್ರಧಾನಮಂತ್ರಿ ಅವರಿಗೆ ಏನು ಕಿವಿ ಮಾತು ಹೇಳಿದ್ರು, ಅದ್ರ ಬಗ್ಗೆ ಚಕಾಲನೇ ಇಲ್ಲ. 22,000 ಕೋಟಿ ಬಂಡವಾಳ ಒಂದು ಅಮೆರಿಕನ್ ಕಂಪನಿ ಆಗ್ತಾ ಇದೆ. 11,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ನೆರವು, ಪ್ಲಸ್ ಇನ್ನೂ ಒಂದು 6,000 ಕೋಟಿ ರೂಪಾಯಿ ರಾಜ್ಯದ ನೆರವು.
ಹೇಗೆ ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ಲ, ಪ್ರೈವೇಟ್ ಸೆಕ್ಟರ್. ಇದೇ ಉತ್ತೇಜನೆ, ಅರ್ಧ ಉತ್ತೇಜನೆ ನಮ್ಗೆ ಕೊಡಿ ಅಂತ ಕೇಳ್ತಾರೆ. ಕನ್ನಡಿಗರು ಮಾಡಿ ತೋರಿಸಿದಾರಲ್ಲ, ಕರ್ನಾಟಕ ಮಾಡಿ ತೋರಿಸಿದೆ. ಅಷ್ಟು ನಮಗೆ ಅರ್ಧ ಇನ್ಸೆಂಟಿವ್ಸ್ ಕೊಡಿ ಸ್ವಾಮಿ, ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರು ಕೂಡ ಇವತ್ತು ಪಿಯೂಷ್ ಗೋಯಲ್ ಆಗಿರ್ಬೋದು, ಅಶ್ವಿನಿ ವೈಷ್ಣವ್ ಅವರು ಇರ್ಬೋದು, ಪ್ರಧಾನಮಂತ್ರಿ ಮೋದಿ ಅವರು ಇರ್ಬೋದು, ಎಲ್ಲಾನು ಕೂಡ ಗುಜರಾತ್ ಮಿನಿಸ್ಟರ್ಸ್, ಗುಜರಾತ್ ಪ್ರಧಾನಮಂತ್ರಿ ಆಗಿದ್ದರೆ ಹೊರತು ದೇಶಕ್ಕೆ ಏನು ಮಾಡ್ತಾ ಇಲ್ಲ. ಬಿಟ್ಟು ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕ್ಯಾಬಿನೆಟ್ ಆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಚರ್ಚೆ ಯಾಕೆ? ಸುಪ್ರೀಂ ಕೋರ್ಟ್ ಅವರೇ ತಾನೇ ಹೇಳಿದ್ರು ಸಿಬಿಐ ಒಂದು ಪಂಜರದಲ್ಲಿ ಇರುವಂತ ಒಂದು ಗಿಳಿ ಇದೆ ಅಂತ. ಹೌದಾ ಇಲ್ಲ? ಕೇಶ್ ಪ್ಯಾರೆಟ್ ಅಂತ ಕಾಮೆಂಟ್ ಮಾಡಿದ್ದು ಕಾಂಗ್ರೆಸ್ನವರ, ಸುಪ್ರೀಂ ಕೋರ್ಟ್ ಅವರು. ಸೊ ಅದು ಏನಾದ್ರೂ ಆ ಪಂಜರದಿಂದ ಆಚೆ ಬಂದು ಇವ್ರು ದುರುಪಯೋಗ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ಸಿಬಿಐ, ಐಟಿ, ಇಡಿ ಎಲ್ಲರೂ ನೋಡಿದೀವಲ್ಲ ಯಾವ ರೀತಿ ಕೇಂದ್ರ ಸರ್ಕಾರ ಅವ್ರ ಮೇಲೆ ಒತ್ತಡ ತರ್ತಾರೆ ಅಂತ. ಆಮೇಲೆ ತಪ್ಪೇನ್ ಮಾಡಿದೀವಿ? ಏನಾದ್ರೂ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ ಇದ್ರೆ, ಯಾವ್ದಾದ್ರು ಒಂದು ದೊಡ್ಡ ಎಕನಾಮಿಕ್ ಅಫೆನ್ಸ್ ಆಗಿದೆ, ಪರ್ಮಿಷನ್ ಕೇಳಿ ಕೊಡ್ತೀವಿ. ಎಲ್ಲರೂ ಕೊಡ್ಬೇಕಂತ ಇಲ್ಲ, ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಇದು ಆಲ್ಮೋಸ್ಟ್ 8 ತಿಂಗಳಿಂದ ನಾನೇ ಫಾಲೋ ಮಾಡ್ತೀನಿ. ಇಷ್ಟು ದಿವಸ 8 ತಿಂಗಳಿಂದ ನಾನೇ ಪಕ್ಕ ವಾಪಸ್ ತಗೊಳ್ಳಿ ಇದು ಅಂತ. ಇದೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ಅಂದ್ಬಿಟ್ಟು ನಾನೇ ಮೊದಲೇ 8 ತಿಂಗಳ ಹಿಂದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವಾಗ ಪರ್ಮಿಷನ್ ಪ್ರಾಸಿಕ್ಯೂಷನ್ಗೆ ಏನು ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇಲ್ಲಿ DCM ಅವ್ರ ಕೇಸ್ ಗೊತ್ತಲ್ವಾ, ಹೇಗೆ ಕಾನೂನು ಬಾಹಿರವಾಗಿ ಒಂದು ಫೋನ್ ಕಾಲ್ ಮೇಲೆ ಸಿಬಿಐ ಒಂದು ಡಿಸೈಡ್ ಆಗಿ ಕೊಟ್ಟಿಲ್ವಾ ಅಂತ ಆಗ್ಬಾರ್ದು ಅಂತ ಬರ್ಲಿ. ಬಟ್ ಇದು ನಮ್ಮ ಪವರ್ ಇದೆ ಸರ್. ನಾವು ಎಲ್ಲಿ ಕಾನೂನು ಉಲ್ಲಂಘನೆ ಮಾಡಿದೀವಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ವಿಡ್ರಾಯಿಂಗ್ ಆಫ್ ಪವರ್ಸ್ ಬೇರೆ ಸ್ಟೇಟ್ನವರು ಮಾಡಿದಾರಲ್ವಾ? ಮಹಾರಾಷ್ಟ್ರದಲ್ಲೂ ಇದೆ. ಮಹಾರಾಷ್ಟ್ರದಲ್ಲಿ ಯಾರು ಸರ್ಕಾರ ಇರೋದು? ರಾಜಸ್ಥಾನದಲ್ಲಿ ಯಾರು ಸರ್ಕಾರ ಇರೋದು? ಮತ್ತೆ ಫಸ್ಟ್ ಅವ್ರವ್ರ ಸರ್ಕಾರಗಳಲ್ಲಿ ಅವ್ರವ್ರ ಪಕ್ಷ ಎಲ್ಲಿ ಅಧಿಕಾರದಲ್ಲಿದೆ ಅದು ವಿಡ್ರಾ ಮಾಡಿ ಆಮೇಲೆ ನಮಗೆಲ್ಲ ಉದ್ದೇಶ ಮಾಡ್ತೀವಿ. ಅವ್ರು ಹೇಳ್ತಾ ಇರೋದು ಸಿದ್ದರಾಮಯ್ಯ ಬುಡ ಪ್ರಕರಣ ಬಂದಾಗ, DK ಶಿವಕುಮಾರ್ ಪ್ರಕರಣ ಸುಪ್ರೀಂ ಕೋರ್ಟ್ ಹೋದಾಗ ಈ ಒಂದು ಆತಂಕ ವಾಲ್ಮೀಕಿ ಪ್ರಕರಣ ಸಿಬಿಐ ಕೊಡಬೇಕು ಅಂತ ಚರ್ಚೆ ಆಗೋ ಸಂದರ್ಭದಲ್ಲಿ ವಿತ್ಡ್ರಾ ಮಾಡಿರುವಂಥದ್ದು ಭಯಕ್ಕೆ. ಮೊಬೈಲ್ ನೋಡಿ, ನಮ್ಮ ಪಕ್ಷದ ವಲಯದಲ್ಲಿ ಏನು ಚರ್ಚೆ ಆಗುತ್ತೆ, CLP ನಲ್ಲಿ ಏನು ಚರ್ಚೆ ಆಗುತ್ತೆ, ಕ್ಯಾಬಿನೆಟ್ ನಲ್ಲಿ ಏನು ಚರ್ಚೆ ಆಗುತ್ತೆ, ನಾವೇನು ಬಿಜೆಪಿ ಕಚೇರಿಗೆ ಹೋಗಿ ಚರ್ಚೆ ಮಾಡಿ ರೆಕಮೆಂಡೇಶನ್ ಕೇಳ್ತಾರೆ. ನಾವು ಚರ್ಚೆ ಮಾಡಿದ್ದೀವಿ, 6-8 ತಿಂಗಳಿಂದ ಚರ್ಚೆ ನಡೆದಿದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನೇ ಪ್ರಸ್ತಾಪ ಮಾಡಿಕೊಂಡು ತಪ್ಪೇನಿದೆ. ಇದು ತಪ್ಪಂದ್ರೆ ಮಹಾರಾಷ್ಟ್ರದಲ್ಲಿ ತಪ್ಪು, ರಾಜಸ್ಥಾನದಲ್ಲಿ ತಪ್ಪು. ಫಸ್ಟ್ ಅಲ್ಲೂ ಉದ್ದೇಶ ಮಾಡಿ, ಆಮೇಲೆ ನಮ್ಮ ಹತ್ರ ಬೇಕು. ಎಲ್ಲ ನೀತಿ ಪಾಠ ನಮಗೆ ಹೇಳಕ್ ಕೊಡೋದು ಬೇಡ. ಫಸ್ಟ್ ಅವರ ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀವಿ. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಬಿಜೆಪಿ ಮಾಡಲಿ, ಇನ್ನ 3.5 ವರ್ಷ ಮಾಡಿ. ಆದ್ರೆ ಗಾಂಧಿ ಪ್ರತಿಮೆ ಮುಂದೆ ಮಾಡಿ. ಅವರೆಲ್ಲ ಗೋಡ್ಸೆ ಸಂತಾಸ ಗೋಡ್ಸೆ ಫೋಟೋ ಇಟ್ಕೊಂಡು ಮಾಡಿ. ಗಾಂಧೀಜಿ ಇವತ್ತೇನು ಬರ್ತಾರೆ? ಸುಮ್ಮನೆ ಅವರಿಗೆ ಅಪಮಾನ ಮಾಡಬೇಡಿ. ಆಮೇಲೆ ನೀವು ಪ್ರತಿಭಟನೆ ನಿಜವಾಗ್ಲೂ ಮಾಡಬೇಕು ಅಂದ್ರೆ, ನಾನು ಪದೇ ಹೇಳ್ತಾ ಇದ್ದೀನಿ, ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ. ಏನೋ ಈಗ ಹೊಸ RCB ಯಾವುದೋ ಒಂದು ಬರ್ತಾ ಇದೆ ಅಂತಲ್ಲ, ರಾಯಣ್ಣ ಚಂದ್ರಮ್ಮ ಬ್ರಿಗೇಡ್, ಅದ್ರ ಬಗ್ಗೆ ಹೋಗಿ ಪ್ರತಿಭಟನೆ ಮಾಡಿ. ಅಲ್ಲೆಲ್ಲ ಹೋಗಿ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಸೇರ್ಕೊಂಡು ನಿಮ್ಮ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರಂತೆ, ಹುಷಾರಾಗಿರಿ. ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿಬಿಟ್ಟು ಪಾಕ್ಸ್ಕೋ ಕೇಸಲ್ಲಿ ಸಿಕ್ಕಾಕೊಂಡಿದಾರಲ್ಲ ನಿಮ್ಮ ನಾಯಕರು, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ಅದಾದ್ಮೇಲೆ ಬಂದು ನಮ್ಗೆ ನೀತಿ ಪಾಠ ಹೇಳಿ. ಯಾರು? ಮೋದಿ ಅವರಿಗೆ ನಾನು ಅದೇ ಹೇಳ್ತಾ ಇದ್ದೇನಲ್ಲ ಸರ್. ಮೋದಿ ಅವರಿಗೆ ನಮ್ಮ ರಾಜ್ಯದಲ್ಲಿ ಗಣೇಶ ದೊಡ್ಡ ಕೆರೆಗೆ ಬಿದ್ರ, ಚಿಕ್ಕ ಕೆರೆಗೆ ಇದ್ರ ಅದು ಗೊತ್ತಿದೆ. ಆದರೆ ಯಡಿಯೂರಪ್ಪ ಅವ್ರ ಪ್ರಕರಣ ಗೊತ್ತಿಲ್ಲ. ಮುನಿರತ್ನ ಯಾವ ರೀತಿ ದಲಿತರ ಬಗ್ಗೆ ಮಾತನಾಡಿದರೆ, ಮಹಿಳೆಯರಿಗೆ ನಿಂದನೆ ಮಾಡಿದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾವ ರೀತಿ ಒಬ್ಬ HIV ಪೀಡಿತ ಒಬ್ಬ ರೋಗಿಗೆ ಹನಿ ಟ್ರ್ಯಾಪ್ ಆಗಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬರೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಮೋದಿ ಅವರಿಗೆ. ಅವರಿಗೆ ನಿಜವಾಗ್ಲೂ ಏನಾದರೂ ನೈತಿಕತೆ ಇದ್ದರೆ ಫಸ್ಟ್ ಇವರಿಗೆಲ್ಲರಿಗೂ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ಟು ನೀವು ಮಾತಾಡಿ. ಅವಾಗ ನಾವು ಹೇಳ್ತೀವಿ ಚಪ್ಪನ್ ಇಂಚ್ ಸೀನಾ ಇದೆ ಅಪ್ಪ ನಿಮ್ಮದು ಅಂತ. ರಾಜ್ಯಪಾಲರು ಯಾವ ಪ್ರಕರಣ? NR ರಮೇಶ್ ಅವರು ನಿಮ್ಮ ಕುಟುಂಬದ ಆಸ್ತಿ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಅಯ್ಯೋ ಕೊಡ್ಲಿ ಸರ್, ಯಾರು ಬೇಡ ಅಂದಿದ್ದಾರೆ ಅವರಿಗೆ? ಅದು ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ, ಯಾರು ಅವರು? NR ರಮೇಶ್ ಯಾರವರು? ಬಿಜೆಪಿ ಜಿಲ್ಲಾಧ್ಯಕ್ಷರು. ಜಿಲ್ಲಾಧ್ಯಕ್ಷರು.
ಓಕೆ ಒಳ್ಳೇದು. ಅವರು ಅಂದರೆ ಬಿ ಟಿ ಎಮ್ ಲೇಔಟ್ ಅವ್ರ ವ್ಯಾಪ್ತಿಗೆ ಬರ್ತಾ ಇತ್ತಲ್ಲ, ತೆಗಿಸ್ಲಿ. ಯಾವಾಗ ಏನಾಯಿತು ಹೇಗಾಯಿತು, ಅದು ಪ್ರಕರಣ ಎಲ್ಲಿದೆ, ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡಿ ಈಗ ಹೋದ ಬಾರಿ ಸಿ ಎ ಸೈಡ್ದು ಇದೇ ಆಗಿತ್ತಲ್ರಿ. ಫಸ್ಟ್ ಡೇ 10 ಅಲಿಗೇಷನ್, ಸೆಕೆಂಡ್ ಡೇ 4 ಅಲಿಗೇಷನ್ಸ್, ಥರ್ಡ್ ಡೇ ಯಾರೋ ಬಿರಿಯಾನಿ ಜಾಯಿಂಟ್ ನಡೆಸ್ತಾ ಇದೆ ಅಂತ ಗೊತ್ತಾಯಿತು. ಅದು ಏನು ಇವಾಗ ನಿಂತೋಗಿದೆ ಅಂತ ಅಲ್ಲಿ ಹೊಸಕೋಟೆದವ್ರು ಹೇಳ್ತಾರೆ. ನೀವು ನೋಡಿದ್ದೀರಾ? ಆನಂದ್ ಬಿರಿಯಾನಿ ನಮ್ಮ ಶರತ್ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಈಗೇನೋ ಮುಚ್ಚೋಗಿದೆ ಅಂತೆ. ಅದ್ರ ಬಗ್ಗೆ ಮಾತಾಡಲ್ಲ. ದಯವಿಟ್ಟು ಎಲ್ಲ ಪ್ರಕರಣಗಳು ನಮ್ಮ ಇವ್ರಿಗೆ ಕೊಡಿ, ರಾಜ್ಯಪಾಲರಿಗೆ. ಹೆಂಗನ ರಾಜ್ಯಪಾಲರು ನೀವು ಹಾಕಿರೋ ತಾಳಕ್ಕೆ ಕುಣಿತಾ ಇದ್ದಾರೆ, ಕೊಡಲಿ. ಇನ್ನೊಂದು ಪ್ರಾಸಿಕ್ಯೂಷನಿಗೆ ಕೊಡಲಿ. ಯಾರು ಹಂಚ್ತಾ ಇದ್ದಾರೆ ಎಲ್ಲನೂ ಕೂಡ ಜನರ ಮುಂದೆ ಕೊಡಲಿ ಸರ್. ಯಾರಿಗೆ ನಾನು ಹೇಳಿಲ್ವಾ, ಅವ್ರ ಹತ್ರ ರಾಜ್ಯಪಾಲರಿದ್ರೆ ನಮ್ಮ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ಇಲ್ಲ ಹಾಗಂತ ನಾವೇನು ಹೇಳಿಲ್ಲ, ದಾಖಲೆಗಳು ಕೊಡಬಾರ್ದು. ಇಲ್ಲ, ಏನೇ ದಾಖಲೆಗಳು ಅವ್ರ ಪತ್ರ ಕೊಟ್ಟರು ಕೂಡ ಫಸ್ಟ್ ಸೂಕ್ತವಾಗಿ ಅದು ಪ್ರಾಪರ್ ಚಾನಲ್ನಲ್ಲೂ ಹೋಗಲಿ. ಆಯಿತು ಸರ್, ಬಿಸ್ನೆಸ್ ಆಫ್ ಟ್ರಾನ್ಸಾಕ್ಷನ್ ಏನನ್ನತ್ತೆ? ರಾಜ್ಯಪಾಲರು ನೇರವಾಗಿ ಅಧಿಕಾರಿಗಳಿಗೆ ಬರಿಬೋದಾ ಲೆಟ್ರು? ಅವ್ರ ಸಿಬ್ಬಂದಿಗಳು ನಮ್ಮ ಸರ್ಕಾರದ ಚೀಫ್ ಸೆಕ್ರೆಟರಿಗೋ ಅಥವಾ ಸಂಬಂಧಪಟ್ಟಂಥ ACSಗೋ ಪ್ರಿನ್ಸಿಪಲ್ ಸೆಕ್ರೆಟರಿಗೋ ಬರಿಬೇಕು, ಹೌದಾ ಇಲ್ವಾ? ನೇರವಾಗಿ ಅವರೇ ಬರಿತಾ ಇದ್ದಾರೆ. ಅದು ಕರೆಕ್ಟಾ ಅವ್ರು ಮಾಡ್ತಾ ಇರೋದು? ಸೊ ಅದಕ್ಕೆ ನಮ್ಗೆ ಸರಿಯಾಗಿ ಪ್ರಾಪರ್ ಚಾನಲಲ್ಲಿ ಬಂದಿಲ್ಲ ಅಂದರೆ ನಾವೇ ಉತ್ತರ ಕೊಡಬೇಕು. ಉತ್ತರ ಕೊಡೋಣ. ಅವರು ಒಂದು ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್, ಅವ್ರಿಗೆ ಕೊಡಬೇಕಾಗುವಂಥ ಗೌರವ ನಾವು ಕೊಡ್ತೀವಿ. ಆದರೆ ಆ ಕುರ್ಚಿಯ ಘನತೆ ಕೂಡ ಇಟ್ಕೊಳ್ಳೋದು ಜವಾಬ್ದಾರಿ ಅವ್ರದ್ದು, ನಮ್ಮದಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.